birthday was there. Happy birthday to you. Happy birthday, Ajji. Happy birthday, Ajji. That's why we came to our grandmother's home and we did birthday for our grandmother. There are my father, mother, and my brother and grandfather and Chiran Birajji and Dinesh Birajji. And the birthday girl's name was Rajeshwari. Thank you. Welcome. ಇವತ್ತು ನಮ್ಮ ಅಜ್ಜಿದು ಬರ್ತಡೇ ಇತ್ತು, ಅದಕ್ಕೆ ನಾವು ಅಜ್ಜಿಗೆ ಸರ್ಪ್ರೈಸ್ ಕೊಟ್ಟಿದ್ವಿ. ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂದ್ರೆ ಏಪ್ರಿಲ್ 13 ನಮ್ಮ ಅಮ್ಮನ ಬರ್ಡೇ ಅಂತ ಹೇಳಿ ನಮಗೆ ಗೊತ್ತಾಯ್ತು. ಅದು ಗೊತ್ತಾಗಿದ್ದು ವಿಶೇಷವಾಗಿ ಏನಂದ್ರೆ ನಮ್ಮ ತಾತ ಯಾವುದೋ ಒಂದು ಚೀಟಿನಲ್ಲಿ ಬರೆದಿಟ್ಟಿತ್ತು ನಮ್ಮ ಅಮ್ಮನ ಬರ್ಡೇ ಅಂತ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ತಮ್ಮನಿಗೆ ಸಿಕ್ಕಿತ್ತು. ಅವನು ಅದನ್ನ ಮನೆಯಲ್ಲಿ ಯಾರಿಗೂ ಹೇಳಿರ್ಲಿಲ್ಲ. ಅದು ನಾವು ಮಾತ್ರ ಮಾತಾಡ್ಕೊಂಡು ನಮ್ಮ ಅಮ್ಮನ ಏನಾದರೂ ಮಾಡಿ ನಮ್ಮ ಅಮ್ಮಂಗೆ ಇದನ್ನ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನಮಗೂ ಗೊತ್ತಾಗಿರ್ಲಿಲ್ಲ. ಒಂದು 2-3 ಡೇಸ್ ಹಿಂದೆ ಗೊತ್ತಾಗಿದ್ದು. ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಸಿಂಪಲ್ ಆಗಿ ಒಂದು ಪ್ಲಾನ್ ಮಾಡ್ಕೊಂಡು, ಸಡನ್ ಆಗಿ ಗೊತ್ತಾಗಿದ್ದಲ್ವಾ, ಹಂಗಾಗಿ ಏನು ದೊಡ್ಡದಾಗೇನು ಅನ್ಕೊಳ್ಳಿಲ್ಲ. ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿಸಿ ಒಂದು ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕ್ಕದಾಗ ಒಂದು ಕೇಕ್ನ ತಗೊಂಡು ಹುಡುಗರನ್ನ ಮಕ್ಕಳು ಎಲ್ಲರೂ ಸೊಸೆ ಎಲ್ಲರೂ ಸೇರಿಸಿ ಒಂದು ಸಣ್ಣದಾಗ ಒಂದು ಬರ್ಡೇ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಅದು ವಿಶೇಷವಾಗಿ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಆಕ್ಚುಲಿ ಇವತ್ತು ನನ್ನ ಬರ್ಡೇ ಅಂತ ಹೇಳಿ. ಸಡನ್ ಆಗಿ ಬಂದ್ವಿ ತೋಟದ ಹತ್ರ. ಬಂದ್ಬಿಟ್ಟು ನಾರ್ಮಲ್ ಆಗಿ ಎಲ್ಲರೂ ಇದ್ದು ದಿಢೀರ್ ಅನ್ನಂಗೆ ನಮ್ಮ ಅಪ್ಪಂಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಸಡನ್ಲಿ ಒಂದು ಶಾಕ್ ಅನ್ನೋ ಥರ, ಒಂದು ಸರ್ಪ್ರೈಸ್ ಅನ್ನೋ ಥರ ಕೇಕ್ನ ಕಟ್ ಮಾಡಿಸ್ಬಿಟ್ಟು ಯಾರ್ದು ಬರ್ಡೇ ಇಲ್ಲ ಇವತ್ತು. ಎಲ್ರ ಬರ್ಡೇನೂ ಗೊತ್ತು ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೆಲ್ಲ. ಯಾರ ಬರ್ಡೇನೂ ಇಲ್ವಲ್ಲ, ಯಾಕೆ ಕೇಕ್ ತಂದಿದ್ದಾರೆ ಅಂತ ಹಂಗೆ ಅನ್ನಿಸ್ತು ಅವ್ರಿಗೆ. ಅದಕ್ಕೆ ನಾವೇನು ಮಾಡಿದ್ವಿ, ಕೇಕೆಲ್ಲ ಕಟ್ ಮಾಡ್ಸೋಕ್ಕೆಲ್ಲ ರೆಡಿ ಮಾಡಿ ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದ್ವಿ, ಅಮ್ಮ ನಿಂದೇ ಬರ್ಡೇ ಇವತ್ತು, ಬಾರಮ್ಮ ಕೇಕ್ ಕಟ್ ಮಾಡು ಅಂತ ಹೇಳಿ ನಮ್ಮ ಅಮ್ಮನ ಕರ್ಕೊಂಬಂದು ಕೇಕ್ ಕಟ್ ಮಾಡಿಸಿದ್ವಿ. ಈ ಬರ್ಡೇ ನಮ್ಮ ಅಮ್ಮಂದು 51ನೇ ಬರ್ಡೇ. ಒಂದು ಕಡೆ ನಮ್ಮ ಅಮ್ಮಂಗೆ ಎಷ್ಟು ಏಜ್ ಆಗಿದೆ ಅನ್ನೋದು ಕಾಮನ್ ಆಗಿ ನಾವು ಯಾವುದೋ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡಲ್ಲಿ ಏನೋ ಒಂದು ರೆಗ್ಯುಲರ್ ಆಗಿ ಒಂದು ಡೇಟ್ ಕೊಟ್ಟಿದ್ರಲ್ಲ, ಆ ಡೇಟ್ ಮುಖಾಂತರನೇ ಮಾಡ್ತಾ ಇದ್ದಿದ್ದು. ಅದನ್ನೇನು ನಾವೇನು ಬರ್ಡೇ ಥರ ಮಾಡ್ತಿರ್ಲಿಲ್ಲ, ಯಾಕೆಂದ್ರೆ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಸಿಕ್ಕಾಗ ನಮಗೆ ಖುಷಿ ಆಯಿತು. ಆ ಖುಷಿ ವಿಚಾರನ ನಾವು ಮನೆಯವರೆಲ್ಲ ಸೇರ್ಕೊಂಡು ಈ ಥರ ಒಂದು ಬರ್ಡೇ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನನ್ನ ಮುಂದಿನ ಬರ್ಡೇನ ಒಂದು ನಮ್ಮ ಬರ್ಡೇಗಿನ್ನ ಹೆಚ್ಚಿನದಾಗ ನಮ್ಮ ಅಮ್ಮನ ಬರ್ಡೇನ ಇನ್ನೂ ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡೋ ಥರ ಒಂದು ಪ್ಲ್ಯಾನ್ ಮಾಡ್ಕೊತೀವಿ. ನಮ್ಮ ಅಮ್ಮನ ಬರ್ಡೇ ಅಂತ ಗೊತ್ತಾಗ ನಮ್ಗೆ ತುಂಬ ಖುಷಿ ಆಯಿತು. ಹಾಗಾಗಿ ಈ ಬರ್ಡೇ ಸಡನ್ನಾಗಿ ನಮಗೂ ಗೊತ್ತಿಲ್ಲದಲೇ ಬಂತು. ಮುಂದಿನ ಬರ್ಡೇನ ಚೆನ್ನಾಗಿ ಮಾಡ್ತೀವಿ. ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಅಮ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್.